ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಆಕಾಶ್ ಶೆಟ್ಟಿ. ನಮ್ಮ ಜೊತೆ ಇದ್ದಾರೆ ಸ್ವಯಂ ಮತ್ತೆ ಸಂಜನ್ ಅವರು. ಸೊ ನಿಮ್ಗೆಲ್ರಿಗೂ ಗೊತ್ತೇ ಇದೆ, ಇವತ್ತಿನ ದಿನ ಒಂದು ಟಾಪ್ ಸಿಕ್ದು ಒಂದು ಗ್ಲಿಮ್ಸ್ ಅನ್ನ ಬಿಟ್ಟಿದ್ದಾರೆ, ಲೇಡೀಸ್ ಅಂತ. ಸೊ ಅದನ್ನ ನೋಡ್ಕೊಂಡು ಅದು ಹೇಗಿದೆ ಅಂತ ಹೇಳಿ ಲಾಸ್ಟ್ ಮಾತಾಡೋಣ. ಸೊ ಚಲೋ ಶುರು ಕರ್ತೆ. Parents, make sure this kids share. Return. ಅದನ್ನು ಓದು ಇಂಗ್ಲಿಷ್ ತಪ್ಪಾಗಿದೆ ಅಲ್ವಾ? Love makes monsters of women. It is a beautiful illusion if one understands the depth of its deception. And yet here we are. ರುಕ್ಮಿಣಿಗಳು Fighting for his scraps of devotion. ಉಮಾ ಕರೆಸಿ. ಲೇಡೀಸ್ ಅಂಡ್ ಲೇಡೀಸ್ ಒಬ್ಬೊಬ್ಬರೇ ಬರ್ತೀರಾ? ಒಟ್ಟಿಗೆ ಬರ್ತೀರಾ? ಮೊದಲೇ ಕಂಡಿದ್ದು ಇಲ್ಲ ಗುರು, ಅನ್ಕೊಂಡೆ ನನಗೆ ಅಂತ. But here comes a plot twist, ladies. Don't forget the predictable spectacle of men and their cocks. 26/8/26. ಸೊ ಏನ್ ಗುರು ವಿಜುವಲ್ಸ್, ಬೆಂಕಿ ಅನ್ಕೊಳ್ಳಿ. ನಮ್ಮ ಕನ್ನಡ ಜೈ, ಇಂಡಸ್ಟ್ರಿಯಲ್ಲಿ ಜೈ. ಯಾರು ಇದ್ದವ್ರಿಗೆ ಇಂಥ ಒಂದು ವಿಜುವಲ್ಸ್ನೇ ತಂದಿಲ್ಲ. ಸೊ ನಾನಂತೂ ಥಿಯೇಟ್ರಿಗೆ ಹೋಗಿ ನೋಡ್ತೀನಿ. ನಾನಂತಲ್ಲ, ಯಾರು ಕೂಡ ಮಿಸ್ ಮಾಡಲ್ಲ. ಆಸ್ ಯಶ್ ಫ್ಯಾನ್ ನನಗಂತೂ ಇದು ಒಂದು ವರ್ಲ್ಡ್ ಬ್ಲಾಸ್ಟ್ ಅನಿಸ್ತಿದೆ. ಸೊ ಯಶ್ ಬಗ್ಗೆ ಅಂತೂ ನಾವು ಏನು ಮಾತಾಡೋದು, ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅವ್ರದ್ದು ಫ್ಯಾಷನ್ ಸೆನ್ಸು. ಆ್ಯಂಡ್ KGF ಅಲ್ಲಂತೂ ಅವ್ರ ಫಾರ್ಮಲ್ಸಲ್ಲಿ ಲುಕ್ ಏನು ನೋಡಿರ್ತೀರ ನೀವು, ಸೇಮ್ ಲುಕ್ ಇದರಲ್ಲೇ ಬರ್ತಿದೆ. ಸೊ ಒಂದು ಹೇರ್ ಸ್ಟೈಲ್ ಬಿಯರ್ಡ್ ಎಲ್ಲ ಸ್ವಲ್ಪ ಚೇಂಜ್ ಇದೆ ಬಿಟ್ಟರೆ, ಸೊ ಅವ್ರ ಫ್ಯಾಷನ್ ಸೆನ್ಸ್ ಬಗ್ಗೆ ಎಲ್ರಿಗೂ ಗೊತ್ತು. ಇದರಲ್ಲಂತೂ ಬೆಂಕಿ ಕಾಣ್ತಿದ್ದಾರೆ ಗುರು, ಯಾರು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ, ಹಂಗೆ ಕಾಣ್ತಾ ಇದ್ದಾರೆ. ಸೊ BGM ಬಗ್ಗೆ ಮಾತಾಡೋಕೆ ಹೋದರೆ ನಾವು ಫಸ್ಟೇ ಎಕ್ಸ್ಪೆಕ್ಟ್ ಮಾಡ್ತಿರೋದು ಯಾರು, ರವಿ ಬಸ್ರು ಅವರು. ಸೊ ನಾವು ಆಲ್ರೆಡಿ ಎಕ್ಸ್ಪೆಕ್ಟ್ ಮಾಡಲೇಬೇಕು ಇಂಥ ಒಳ್ಳೆ ಒಂದು BGM ಇರುತ್ತೆ ಅಂತ ಹೇಳಿ. ಸೊ ನೆಕ್ಸ್ಟ್ ಸಂಜಯ್, ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಇದ್ರ ಬಗ್ಗೆ? 1 ನಿಮಿಷ 41 ಸೆಕೆಂಡ್ ಟ್ರೈಲರು, ಆಲ್ಮೋಸ್ಟ್ 40 ಸೆಕೆಂಡ್ ಅಷ್ಟೇ ಕಂಟೆಂಟ್ ಇರೋದು. ಒಂದು 40-50 ಸೆಕೆಂಡ್ ಕಂಟೆಂಟ್ ಇದೆ, ಆಮೇಲೆ ಬರೀ ಟೆಕ್ಸ್ಟೇ ಇದೆ. ಪರವಾಗಿಲ್ಲ, ಚೆನ್ನಾಗಿದೆ. ಐ ಥಿಂಕ್ ಇದರಲ್ಲಿ ವುಮೆನ್ಸ್ ಎಲ್ಲ ಒಂದು ವಿಲನ್ ಆಗಿ ಪೋಟ್ರೆ ಆಗ್ತಿದಾರಲ್ವಾ? ಐ ಥಿಂಕ್ ಕಿಯಾರಾ ಅಡ್ವಾಣಿ ಒಬ್ಬರು ಒಂದು ಇನ್ನೋಸೆಂಟ್ ಇರ್ಬೋದು. ಹೌದು. ಫಸ್ಟಿಗೆ ಪಾಸಿಟಿವ್ಸ್ ಬಗ್ಗೆ ಮಾತಾಡೋದಾದ್ರೆ, ಮೇ ಬಿ BGM ಸೂಪರ್ ಆಗಿದೆ. ರವಿ ಬಸ್ರು ಅವರು ಚೆನ್ನಾಗಿ ಮಾಡಿದ್ದಾರೆ BGM. ಆಮೇಲೆ ಯಶ್ ಅವರ ಸ್ಕ್ರೀನ್ ಪ್ರೆಸೆನ್ಸ್ ತುಂಬ ಚೆನ್ನಾಗಿ ಬಂದಿದೆ. ಯಶ್ ಅವರ ಸ್ಕ್ರೀನ್ ಪ್ರೆಸೆನ್ಸ್, VFX ಟೀಸರ್ಗಿಂತ ತುಂಬ ಇಂಪ್ರೂವ್ ಆಗಿದೆ ಈಗ. ಆ್ಯಂಡ್ ಕಲರ್ ಗ್ರೇಡಿಂಗ್ ಬಗ್ಗೆ ಹೇಳೋದಾದ್ರೆ ಬೆಂಕಿ, ನನಗಂತೂ ಇಷ್ಟ ಆಯ್ತು ಸೀರಿಯಸ್. ಚೆನ್ನಾಗಿದೆ. ಸಿನಿಮಾಟೋಗ್ರಫಿನೂ ಚೆನ್ನಾಗಿದೆ. ಆ ಲೈಮು ಒಟ್ಟಿಗೆ ಬರ್ತೀರಾ, ಸೂಪರ್ ಅನ್ಕೊಳ್ಳಿ. ಹೋಪ್ ಫಾರ್ ದ ಬೆಸ್ಟ್. ಐ ಥಿಂಕ್ ಇದು ಮಸ್ತ್ ವರ್ಲ್ಡ್ ಬ್ಲಾಸ್ಟ್. ಆ್ಯಕ್ಚುಲಿ ನೋಡಿ, ಕನ್ನಡ ಇಂಡಸ್ಟ್ರಿ ಎಲ್ಲಿತ್ತು, ಒಂದು KGF ಅನ್ನೋ ಒಂದು ಫಿಲಮಿಂದ ಪ್ಯಾನ್ ಇಂಡಿಯಾ ಆಗಿ, ಪ್ಯಾನ್ ಇಂಡಿಯಾ ಈಗ ಪ್ಯಾನ್ ವರ್ಲ್ಡಿಗೆ ಹೋಗ್ತಾ ಇದ್ದಾರೆ. ಸೊ ನಮ್ಮ ಯಶ್ ಅವರು ಯಾವತ್ತೂ ಇದ್ರು ಕನ್ನಡನ ಒಂದು ರೇಂಜಿಗೆ ತೊಗೊಂಡು ಹೋಗ್ಬೇಕಂತ ಹೇಳಿ ಕನ್ಸ್ಕೊಟ್ಟಿದ್ದವರು. ಅದನ್ನ ಇದರಲ್ಲಿ ಪೂರೈಸ್ತಾರೆ ಅಂತ ನಾನು ಅನ್ಕೊಂತಿದ್ದೀನಿ. ಸ್ವಯಂ ಏನು ಮಾತಾಡ್ತಿರ್ರಿ ಇದ್ರ ಬಗ್ಗೆ ಹೇಳಿ. ನನಗಂತೂ ಭಾಳ ಇಷ್ಟ ಆಯ್ತು. ಬೆಂಕಿ ಸೋಯ್ ಬೆಂಕಿ ಅಲ್ಲ, ಬೆಂಕಿ ನಿಮ್ದು ಹೇಳ್ರಿ, ನಿಮ್ ಲ್ಯಾಂಗ್ವೇಜ್ ಅಲ್ಲಿ ಏನಾದ್ರು ಸರಿ, ಬಾಯ್ ಗಾಯ್ಸ್. ಸೊ ಏನೇ ಹೇಳ್ಕೊಳ್ಳಿ, ವರ್ಲ್ಡ್ ಬ್ಲಾಸ್ಟ್ ಆಗುತ್ತೆ. ಎಸ್ ಫ್ಯಾನ್ಸ್ ರೆಡಿ ಇಟ್ಕೊಳ್ಳಿ, ಫ್ಲೆಕ್ಸು, ಬ್ಯಾನರು ಎಲ್ಲದನ್ನು ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ. ಪ್ಯಾನ್ ಇಂಡಿಯಾ ಅಲ್ಲ, ಪ್ಯಾನ್ ವರ್ಲ್ಡ್ ರಿಲೀಸ್ ಆಗ್ತಿದೆ ಆನ್ ದ ಸೇಮ್ ಡೇ. ಅವತ್ತಿನ ದಿವಸ ಸಿಗೋಣ. ನೆಕ್ಸ್ಟ್, ಥ್ಯಾಂಕ್ ಯು ವೆರಿ ಮಚ್. ಫಾಲೋ ಕರೋ, ಸಬ್ಸ್ಕ್ರೈಬ್ ಕರೋ. ಬಾಯ್ ಬಾಯ್. ಬಾಯ್ ಬಾಯ್.